ಖಂಡಿತವಾದರೂ ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬನೇ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡಿದ್ರೆ ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜನ್ನು ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, ಎರಡು ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಏನಿದೆ MG ರೋಡಲ್ಲಿ, ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂತ ಬೆಂಗಳೂರಲ್ಲಿ ಆಡುವಂತ ತಂಡಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜಿನ ತೆಗೀರಿ, ಕನ್ನಡ ಪೇಜಿನ ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನೇ ಇರಬೇಕು, ಕನ್ನಡದಲ್ಲೇ ಇರಬೇಕು, ಕನ್ನಡಿಗರೇ ಆಟಗಾರರೇ ಇರಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಖಂಡಿತವಾದರೂ ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬನೇ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡಿದ್ರೆ ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜನ್ನು ಮಾಡ್ರಿ ಫಸ್ಟ್. ಖಂಡಿತವಾದರೂ ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬನೇ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡಿದ್ರೆ ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜನ್ನು ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, ಎರಡು ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಏನಿದೆ MG ರೋಡಲ್ಲಿ, ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂತ ಬೆಂಗಳೂರಲ್ಲಿ ಆಡುವಂತ ತಂಡಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜಿನ ತೆಗೀರಿ, ಕನ್ನಡ ಪೇಜಿನ ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನೇ ಇರಬೇಕು, ಕನ್ನಡದಲ್ಲೇ ಇರಬೇಕು, ಕನ್ನಡಿಗರೇ ಆಟಗಾರರೇ ಇರಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಖಂಡಿತವಾದರೂ ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬನೇ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡಿದ್ರೆ ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜನ್ನು ಮಾಡ್ರಿ ಫಸ್ಟ್. ಖಂಡಿತವಾದರೂ ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬನೇ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡಿದ್ರೆ ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜನ್ನು ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, ಎರಡು ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಏನಿದೆ MG ರೋಡಲ್ಲಿ, ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂತ ಬೆಂಗಳೂರಲ್ಲಿ ಆಡುವಂತ ತಂಡಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜಿನ ತೆಗೀರಿ, ಕನ್ನಡ ಪೇಜಿನ ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನೇ ಇರಬೇಕು, ಕನ್ನಡದಲ್ಲೇ ಇರಬೇಕು, ಕನ್ನಡಿಗರೇ ಆಟಗಾರರೇ ಇರಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಖಂಡಿತವಾದರೂ ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬನೇ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡಿದ್ರೆ ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜನ್ನು ಮಾಡ್ರಿ ಫಸ್ಟ್. ಖಂಡಿತವಾದರೂ ಆರ್ಸಿಬಿ ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ ಆರ್ಸಿಬಿ ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಆರ್ಸಿಬಿಯಲ್ಲಿ ಒಬ್ಬನೇ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡಿದ್ರೆ ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ
ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜ್ ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಏನಿದೆ MG ರೋಡಲ್ಲಿ, ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂತ ಬೆಂಗಳೂರಲ್ಲಿ ಆಡುವಂತ ತಂಡಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜಿನ ತೆಗಿರಿ, ಕನ್ನಡ ಪೇಜಿನ ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನೇ ಇರಬೇಕು, ಕನ್ನಡದಲ್ಲೇ ಇರಬೇಕು, ಕನ್ನಡಿಗರೇ ಆಟಗಾರರೇ ಇರಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ವಿ. ಖಂಡಿತವಾದರೂ RCB ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ RCB ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು RCBಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಅದನ್ನು ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜ್ ಮಾಡ್ರಿ ಫಸ್ಟ್. ಖಂಡಿತವಾದರೂ RCB ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ RCB ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು RCBಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಅದನ್ನು ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜ್ ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಏನಿದೆ MG ರೋಡಲ್ಲಿ, ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂತ ಬೆಂಗಳೂರಲ್ಲಿ ಆಡುವಂತ ತಂಡಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜಿನ ತೆಗಿರಿ, ಕನ್ನಡ ಪೇಜಿನ ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನೇ ಇರಬೇಕು, ಕನ್ನಡದಲ್ಲೇ ಇರಬೇಕು, ಕನ್ನಡಿಗರೇ ಆಟಗಾರರೇ ಇರಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ವಿ. ಖಂಡಿತವಾದರೂ RCB ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ RCB ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು RCBಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಅದನ್ನು ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜ್ ಮಾಡ್ರಿ ಫಸ್ಟ್. ಖಂಡಿತವಾದರೂ RCB ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ RCB ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು RCBಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಅದನ್ನು ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜ್ ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಏನಿದೆ MG ರೋಡಲ್ಲಿ, ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂತ ಬೆಂಗಳೂರಲ್ಲಿ ಆಡುವಂತ ತಂಡಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜಿನ ತೆಗಿರಿ, ಕನ್ನಡ ಪೇಜಿನ ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನೇ ಇರಬೇಕು, ಕನ್ನಡದಲ್ಲೇ ಇರಬೇಕು, ಕನ್ನಡಿಗರೇ ಆಟಗಾರರೇ ಇರಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ವಿ. ಖಂಡಿತವಾದರೂ RCB ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ RCB ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು RCBಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಅದನ್ನು ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜ್ ಮಾಡ್ರಿ ಫಸ್ಟ್. ಖಂಡಿತವಾದರೂ RCB ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ RCB ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು RCBಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಅದನ್ನು ಡಮ್ಮಿ ಮಾಡಿಟ್ಟಿದ್ದಾರೆ. ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜ್ ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, 2 ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ.
ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಏನಿದೆ MG ರೋಡ್ ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂತ ಬೆಂಗಳೂರಲ್ಲಿ ಆಡುವಂತ ತಂಡಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜನ್ನ ತೆಗೀರಿ, ಕನ್ನಡ ಪೇಜನ್ನ ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸೌರಭಮ, ಕನ್ನಡಿಗನೇ ಇರಬೇಕು, ಕನ್ನಡದಲ್ಲೇ ಇರಬೇಕು, ಕನ್ನಡಿಗರೇ ಆಟಗಾರರು ಇರಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ವಿ. ಖಂಡಿತವಾದರೂ RCB ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ RCB ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು RCBಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಅದನ್ನ ಡಮ್ಮಿ ಮಾಡಿಟ್ಟಿದ್ದಾರೆ, ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜನ್ನು ಮಾಡ್ರಿ ಫಸ್ಟ್. ಖಂಡಿತವಾದರೂ RCB ಕರ್ನಾಟಕದ ತಂಡ, ಅದು ಬೆಂಗಳೂರು ತಂಡ ಅಂತೇಳಿ RCB ರಚನೆ ಆಗಿರುವಂತದ್ದು. ಅದಕ್ಕೆ ನಾವು ಬೆಂಗಳೂರಿನವರು, ಕನ್ನಡದವರು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದ್ರೆ ಇವತ್ತು RCBಯಲ್ಲಿ ಒಬ್ಬ ಕನ್ನಡದ ಪ್ಲೇಯರ್ಸ್ ಇಲ್ಲ. ಕನ್ನಡದ ಪ್ಲೇಯರ್ಸ್ ಹಾಕೊಂಡ್ರೆ ಅದನ್ನ ಡಮ್ಮಿ ಮಾಡಿಟ್ಟಿದ್ದಾರೆ, ಮೊದಲನೇದಾಗಿ. ಎರಡನೇದಾಗಿ ಹಿಂದಿ ಪೇಜಿನ ಓಪನ್ ಮಾಡಿದ್ದಾರೆ. ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಕನ್ನಡ ಪೇಜನ್ನು ಮಾಡ್ರಿ ಫಸ್ಟ್. ಇಲ್ಲ ಇಂಗ್ಲಿಷಲ್ಲಿ ಮಾಡ್ತಾ ಇದ್ದೀರಾ, ಎರಡು ಭಾಷೆ ಸಾಕಲ್ವಾ? ಹಿಂದಿಗೆ ಯಾಕೆ ನೀವು ಅಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ? ಇವಾಗಲೇ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ, ದಕ್ಷಿಣ ಭಾರತದವರ ಮೇಲೆ ಹಿಂದಿ ಹೇರಲಿಕ್ಕೆ ಕೊಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರೀಯ ಭಾಷೆ. ಕರ್ನಾಟಕದಲ್ಲಿರುವ ತಂಡ ಕನ್ನಡಕ್ಕೆ ಮಾನ್ಯತೆಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಏನಿದೆ MG ರೋಡ್ ಅಲ್ಲಿ ನಾವು ಬರ್ತೀವಿ, ಮಾತಾಡ್ತೀವಿ. ನಿಮ್ಮ ತಂಡಕ್ಕೆ, ನೀವು ಆಡುವಂತ ಬೆಂಗಳೂರಲ್ಲಿ ಆಡುವಂತ ತಂಡಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗತ್ತೆ. ಈ ಕೂಡಲೇ ಹಿಂದಿ ಪೇಜನ್ನ ತೆಗೀರಿ, ಕನ್ನಡ ಪೇಜನ್ನ ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡಿಗ